ಪರೀಕ್ಷೆಯಲ್ಲಿ ತರಕಾರಿಗಳನ್ನು ಬಳಸಿ ಒಂದು ಸುಂದರವಾದ ಅಡುಗೆ ಮಾಡೋಕೆ ಹೇಳ್ತಾರೆ. ಆಗ ಲಿಲಿಗೆ ಒಂದು ಐಡಿಯಾ ಬರ್ತದೆ. ಅವಳು ಒಂದು ಟೊಮೆಟೊವನ್ನು ತೆಗೆದು ಅದರ ಮೇಲ್ಭಾಗವನ್ನು ಕತ್ತರಿಸುತ್ತಾಳೆ. ನಂತರ ಅದನ್ನು ನಿಧಾನವಾಗಿ ಕತ್ತರಿಸಿ ಗುಲಾಬಿಯ ಆಕಾರ ಕೊಡುತ್ತಾಳೆ. ಅಷ್ಟರಲ್ಲಿ ಅವಳ ಎದುರಾಳಿ ತನ್ನ ಅಡುಗೆಯನ್ನು ಮುಗಿಸಿ ಎಲ್ಲರಿಂದ ಹೊಗಳಿಸಿಕೊಳ್ಳುತ್ತಾನೆ. ಈಗ ಲಿಲಿಯ ಸರದಿ ಬರ್ತದೆ. ಅವಳು ಶೆಫ್ಗೆ ಮುಚ್ಚಳವನ್ನು ನೀವೇ ತೆಗೆದು ನೋಡಿ ಅಂತ ಹೇಳ್ತಾಳೆ. ಶೆಫ್ ಮುಚ್ಚಳ ತೆರೆದಾಗ ಟೊಮೆಟೊದಿಂದ ಮಾಡಿದ ಒಂದು ಸುಂದರ ಗುಲಾಬಿ ಕಾಣಿಸುತ್ತದೆ. ಅದನ್ನು ನೋಡಿ ಶೆಫ್ ತುಂಬಾ ಇಂಪ್ರೆಸ್ ಆಗುತ್ತಾನೆ. ಕೊನೆಗೆ ಲಿಲಿಯನ್ನು ಕೆಲಸಕ್ಕೆ ತೆಗೆದುಕೊಳ್ಳುತ್ತಾನೆ. ಆದರೆ ಮೊದಲ ದಿನವೇ ಅವಳಿಗೆ ಡಂಪ್ಲಿಂಗ್ ಮಾಡೋಕೆ ಹೇಳ್ತಾನೆ. ಲಿಲಿ ತುಂಬಾ ಆತ್ಮವಿಶ್ವಾಸದಿಂದ ಅಡುಗೆ ಮಾಡುತ್ತಾಳೆ. ಆದರೆ ಶೆಫ್ ಒಂದು ತುಂಡು ತಿಂದ ತಕ್ಷಣ ಮುಖ ಬದಲಾಗುತ್ತದೆ. ಅವನು ಏನು ಹೇಳದೆ ಅಲ್ಲಿಂದ ಹೋಗಿಬಿಡುತ್ತಾನೆ. ಲಿಲಿಗೆ ಏನಾಯಿತು ಅಂತ ಅರ್ಥವಾಗುವುದಿಲ್ಲ. ಆಗ ಶೆಫ್, ನೀನು ಮಾಡಿದ ಡಂಪ್ಲಿಂಗ್ನ ವಾಸನೆ ನೋಡು ಅಂತ ಹೇಳ್ತಾನೆ. ವಾಸನೆ ನೋಡಿದಾಗ ಅದರಿಂದ ಮಾಂಸದ ವಾಸನೆ ಬರುತ್ತಿರುತ್ತದೆ. ಲಿಲಿ ಶಾಕ್ ಆಗುತ್ತಾಳೆ, ಯಾಕಂದ್ರೆ ಅವಳು ಬಸವನ ಹುಳನ್ನೇ ಬಳಸಿರಲಿಲ್ಲ. ಆಗ ಶೆಫ್ ನಿಜ ಹೇಳ್ತಾನೆ, ನೀನು ಬಳಸಿದ ಚಾಕುವಿನಿಂದ ಮೊದಲು ಮಾಂಸವನ್ನು ಕತ್ತರಿಸಲಾಗಿತ್ತು, ಅದನ್ನು ಸರಿಯಾಗಿ ತೊಳೆಯಲಾಗಿರಲಿಲ್ಲ. ಆಗ ಲಿಲಿಗೆ ಒಂದು ದೊಡ್ಡ ಪಾಠ ಅರ್ಥವಾಗುತ್ತದೆ. ಒಳ್ಳೆಯ ಶೆಫ್ ಆಗಬೇಕಂದ್ರೆ ಅಡುಗೆ ಮಾತ್ರ ಅಲ್ಲ, ಸಣ್ಣ ಸಣ್ಣ ವಿಷಯಗಳಲ್ಲೂ ಜಾಗೃತಿ ಇರಬೇಕು.